ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಲೋಕಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆ ಎಲ್ಲ ಬಹುತೇಕ ಮುಗ್ದಿದೆ. ಎಲೆಕ್ಷನ್ನ ಹಾದಿಯಲ್ಲಿ ನಾವಿದ್ದೀವಿ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಈ ಲೆಕ್ಕಾಚಾರದಲ್ಲಿ ನೀವೆಲ್ಲ ಇದ್ದೀರಿ. ಆದರೆ ನಾವು ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ತೀನಿ. ಈ ಬಾರಿ ಗೆದ್ದವರ ಪೈಕಿ, ಅದರಲ್ಲೂ ಬಿಜೆಪಿಯಲ್ಲಿ, ಯಾಕಂದರೆ ಕೇಂದ್ರದಲ್ಲಿ ಬಹುತೇಕ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ನೀವು ಒಪ್ತೀರಿ. ಈ ಹಿನ್ನೆಲೆಯಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಯಾರು ಕೇಂದ್ರ ಸಚಿವರಾಗ್ಬೋದು? ಕರ್ನಾಟಕದಿಂದ ಕೇಂದ್ರ ಸಚಿವರಾಗೋರು ಯಾರು? ಸೊ ನಾನು ಒಂದು ಪ್ರಿಡಿಕ್ಷನ್ನ ಕೊಡ್ತಾ ಇದ್ದೀನಿ. ಇದು ಸರಿಯಾ ತಪ್ಪ ನೀವು ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಈ ಬಾರಿ ನೀವು ಸೀನಿಯಾರಿಟಿ ನೋಡಿ, ಅಥವಾ ಜಾತಿವಾರು ನೋಡಿ, ಕೇಪಬಿಲಿಟಿ ನೋಡಿ, ಕೆಲವ್ರನ್ನ ನಾವು ಲಿಸ್ಟ್ ಮಾಡ್ಬೋದು. ಇಂಥವರು ಈ ಬಾರಿ ಕೇಂದ್ರದಲ್ಲಿ ಸಚಿವರಾಗ್ಬೋದು ಅಂತ ಸಾಧ್ಯತೆಯನ್ನು ನೋಡೋದಾದ್ರೆ. ಯಾಕಂದರೆ ಕೆಲವರಿಗೆ ಟಿಕೆಟ್ ಕೊಟ್ಟಿರೋದೇ ಇವ್ರನ್ನ ಕೇಂದ್ರ ಸಚಿವರನ್ನಾಗಿ ಮಾಡಬೇಕು ಅಂತಲೇ ಟಿಕೆಟ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಹೇಳೋದಾದರೆ, ಡಾಕ್ಟರ್ CN ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಿಂದ, ಅದು ಕೂಡ ಬಿಜೆಪಿಯಿಂದ ನಿಲ್ಲಿಸಿದ್ದಾರೆ. ಅವ್ರನ್ನ, ದೇವೇಗೌಡರ ಅಳಿಯನ್ನ ಬಿಜೆಪಿ ಟಿಕೆಟ್ ಅಡಿಯಲ್ಲಿ, ಬಿಜೆಪಿ ಚಿಹ್ನೆ ಅಡಿಯಲ್ಲಿ ನಿಲ್ಲಿಸಿದ್ದಾರೆ. ಒಂದು ವೇಳೆ ಒಕ್ಕಲಿಗ ಸಮುದಾಯದಿಂದ ದೇವೇಗೌಡರ ಕುಟುಂಬದವ್ರನ್ನ ಕೇಂದ್ರ ಸಚಿವರನ್ನಾಗಿ ಮಾಡಬೇಕು ಅಂದರೆ ಆಬ್ವಿಯಸ್ಲಿ ಪ್ರಯಾರಿಟಿ ಡಾಕ್ಟರ್ ಮಂಜುನಾಥ್ ಅವರು ಇರ್ತಾರೆ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡದೆ ಹೋದರೆ, ಕುಮಾರಸ್ವಾಮಿ ಅವರೇನಾದ್ರು ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ಆಗ ಕುಮಾರಸ್ವಾಮಿ ಅವರು ಕಾಂಪಿಟೇಷನ್ಗೆ ಬರ್ತಾರೆ. ಆಗ ಮತ್ತೊಂದು ಸಾಧ್ಯತೆ ಇರುತ್ತೆ, ಕುಮಾರಸ್ವಾಮಿ ಅವರಿಗೆ JDS ಕೋಟದಲ್ಲಿ ಕೊಡೋದು, ಮಂಜುನಾಥ್ ಅವರಿಗೆ ಬಿಜೆಪಿ ಕೋಟದ ಅಡಿಯಲ್ಲಿ ಕೊಡೋದು. ಇಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಒಟ್ಟಿನಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರು ಒಂದು ಆಪ್ಷನ್. ಕುಮಾರಸ್ವಾಮಿ ಅವರೇನಾದ್ರು ಸ್ಪರ್ಧೆ ಮಾಡಿದ್ರೆ ಅವರು ಕೂಡ ಒಕ್ಕಲಿಗ ಸಮುದಾಯದ ಅಡಿಯಲ್ಲಿ ಕೇಂದ್ರ ಸಚಿವರಾಗುವಂಥ ಎಲ್ಲ ಅವಕಾಶ ಇದೆ. ಯಾಕಂದರೆ ಕುಮಾರಸ್ವಾಮಿ ಅವರು ಕೃಷಿ ಖಾತೆಯನ್ನು ಆಯ್ಕೆ ಮಾಡ್ಕೊತಾರೆ, ಡಾಕ್ಟರ್ CN ಮಂಜುನಾಥ್ ಅವರಿಗೆ ಆರೋಗ್ಯ ಖಾತೆಯನ್ನು ಪ್ರಯಾರಿಟಿಯಾಗಿ ಕೊಡ್ತಾರೆ. ಇಂತಹ ಸಾಧ್ಯತೆ ಇದೆ. ಇದು ದೇವೇಗೌಡರ ಕುಟುಂಬದಿಂದ, ಒಕ್ಕಲಿಗ ಸಮುದಾಯದಿಂದ, ಹಾಗೆ ಹಳೆ ಮೈಸೂರು ಭಾಗದಲ್ಲಿ ಅಂತ ನೋಡೋದಾದರೆ ಈ ಎರಡು ಹೆಸರುಗಳು ಮುಂಚೂಣಿಯಲ್ಲಿದೆ. ಇನ್ನು ಲಿಂಗಾಯತ ಸಮುದಾಯದಿಂದ ನೋಡೋದಾದರೆ ನನಗಂತೆ ಬಸವರಾಜ ಬೊಮ್ಮಾಯಿ ಅವ್ರನ್ನ ಹಾವೇರಿಯಿಂದ ಟಿಕೆಟ್ ಕೊಟ್ಟು ನಿಲ್ಲಿಸಿರೋದೆ. ಯಾಕಂದರೆ ಅವ್ರು ಮಾಜಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು. ಅವ್ರು MP ಆಗಿ ಕೂತ್ಕೊಂಡು ಏನು ಮಾಡ್ತಾರೆ, ಅವರಿಗೂ ಕೂಡ ಕೇಂದ್ರದಲ್ಲಿ ಸಚಿವರನ್ನಾಗಿ ಮಾಡುವಂಥ ಸಾಧ್ಯತೆಗಳಿದೆ ಲಿಂಗಾಯತ ಸಮುದಾಯದ ಅಡಿಯಲ್ಲಿ. ಜೊತೆಗೆ BY ರಾಘವೇಂದ್ರ ಕೂಡ ಕಾಂಪಿಟೇಷನ್ಲಿ ಇರ್ತಾರೆ. ಯಾಕಂದರೆ ಅವರು ಕೂಡ ಸತತವಾಗಿ ಗೆಲ್ತಾ ಬರ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಮಗ, ಯಡಿಯೂರಪ್ಪನವ್ರನ್ನ ಸಮಾಧಾನ ಮಾಡಬೇಕು ಅಂದರೆ ರಾಘವೇಂದ್ರ ಅವರಿಗೆ ಒಂದು ಕೇಂದ್ರ ಸಚಿವ ಸ್ಥಾನವನ್ನು ಕೊಡುವಂಥ ಸಾಧ್ಯತೆಗಳು ಖಂಡಿತವಾಗಿಯೂ ಇರುತ್ತೆ. ಅದು ಲಿಂಗಾಯತ ಸಮುದಾಯದ ಅಡಿಯಲ್ಲಿ ಅಂತ ನೋಡೋದಾದ್ರೆ. ಜೊತೆಗೆ ಇನ್ನೂ ಕೆಲವರೆಲ್ಲ ಕಾಂಪಿಟೇಷನ್ಲಿ ಇರ್ತಾರೆ. ಆದರೆ ಈ ಎರಡು ಹೆಸರುಗಳು ಪ್ರಾಮಿನೆಂಟ್. ಇದೆರಡನ್ನೇ ನಾನು ಮುಂಚೂಣಿ ಹೆಸರುಗಳು ಅಂತ ಹೇಳ್ತೀನಿ. ಉಳಿದ ಹಾಗೆ ಫಾರ್ ಎಕ್ಸಾಂಪಲ್ ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿಯಿಂದ ಗೆದ್ದೋದ್ರೆ ಅವರು ಒನ್ ಆಫ್ ದಿ ಕಾಂಪಿಟೇಟರ್ ಸೀನಿಯಾರಿಟಿ ಮೇಲೆ. ಸೊ ಇವರೆಲ್ಲರೂ ಕೂಡ ಲಿಂಗಾಯತ ಸಮುದಾಯದ ಅಡಿಯಲ್ಲಿ ಪ್ರಯತ್ನವನ್ನು ಮಾಡ್ಬೋದು ಅಂತ. ಇನ್ನು ಬ್ರಾಹ್ಮಣ ಸಮುದಾಯದ ಅಡಿಯಲ್ಲಿ ಪ್ರಹ್ಲಾದ ಜೋಶಿ ಅವರ ಒಂದೇ ಹೆಸರು. ಯಾಕಂದರೆ ತೇಜಸ್ವಿ ಸೂರ್ಯ ಈ ಬಾರಿ ಸೆಕೆಂಡ್ ಟೈಮ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಗೆದ್ದು ಹೋದ್ರು ಕೂಡ ಸೀನಿಯಾರಿಟಿ ಆಧಾರದ ಮೇಲೆ ಜೋಶಿ ಅವರಿಗೆ ಅವಕಾಶ ಸಿಗಬಹುದು ಅನ್ನುವಂಥದ್ದು. ಇನ್ನು ಒಕ್ಕಲಿಗ ಸಮುದಾಯದಿಂದ ಆಬ್ವಿಯಸ್ಲಿ ನಾನು ಹೇಳಿದ್ನಲ್ಲ, ಡಾಕ್ಟರ್ ಮಂಜುನಾಥ್ ಹಾಗೂ ಕುಮಾರಸ್ವಾಮಿ ಅವ್ರದ್ದು ಆರಂಭದಲ್ಲೇ ಹೇಳಿದೆ. ಆದರೆ ಇನ್ನೊಂದು ಹೆಸರನ್ನು ನೀವು ಸೇರಿಸ್ಕೋಬೇಕು, ಶೋಭಾ ಕರಂದ್ಲಾಜೆ ಅವರು ಕೂಡ ಒನ್ ಆಫ್ ದಿ ಕಾಂಪಿಟೇಟರ್. ಯಾಕಂದರೆ ಈಗ ಅವರು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಇಲಾಖೆಯ ರಾಜ್ಯ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಅವಕಾಶವನ್ನು ಅವರಿಗೂ ಕೂಡ ಕೊಡ್ಬೋದು ಅನ್ನುವ ನಿಟ್ಟಿನಲ್ಲಿ ಅವರ ಹೆಸರು ಕೂಡ ಕನ್ಸಿಡರೇಷನ್ಗೆ ಬರುತ್ತೆ. ಹಾಗೆ ವಾಲ್ಮೀಕಿ ಸಮುದಾಯದಿಂದ, ದಲಿತ ಸಮುದಾಯ ಅಂತ ತೆಗೆದುಕೊಳ್ಳೋದಾದರೆ ಶ್ರೀರಾಮುಲು ಅವರು ಕಾಂಪಿಟೇಷನ್ಗೆ ಬರ್ತಾರೆ. ಈ ಬಾರಿ ರಾಜ್ಯದಲ್ಲಿ ಸಚಿವರಾಗಿ ಕೆಲಸ ಮಾಡಿದವರು, ಹಾಗೆ ST ಸಮುದಾಯದ ಮಾಸ್ ಲೀಡರ್ ಶ್ರೀರಾಮುಲು ಅವರು ಕೂಡ ಡೆಫಿನೆಟ್ಲಿ ಕೇಂದ್ರ ಸಚಿವರಾಗಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅವರು ಕೂಡ ಆಕಾಂಕ್ಷಿಯಾಗಿರ್ತಾರೆ. ಅಥವಾ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಸಿಕ್ಕಿದ್ರೆ ಅವರು ಕೂಡ ಒನ್ ಆಫ್ ದಿ ಕಾಂಪಿಟೇಟರ್. ಈ ರೀತಿ ಇರುತ್ತೆ. ಇದಿಷ್ಟು ಕೂಡ ಮೇಲ್ನೋಟಕ್ಕೆ ಕಾಣುವಂಥ ಹೆಸರುಗಳು. ನಾನು ನೋಟ್ ಮಾಡ್ತಾ ಇದ್ದೀನಿ. ಒಕ್ಕಲಿಗ ಸಮುದಾಯದಿಂದ ಡಾಕ್ಟರ್ CN ಮಂಜುನಾಥ್, ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ. ಲಿಂಗಾಯತ ಸಮುದಾಯದಿಂದ ಬಸವರಾಜ ಬೊಮ್ಮಾಯಿ ಹಾಗೂ BY ರಾಘವೇಂದ್ರ. ದಲಿತ ಸಮುದಾಯದಿಂದ B ಶ್ರೀರಾಮುಲು ಅವರು. ಹಾಗೆ ಬ್ರಾಹ್ಮಣ ಸಮುದಾಯದಿಂದ ಜೋಶಿ. ಇಷ್ಟು ಜನರು ಕೂಡ ಕರ್ನಾಟಕದಿಂದ ಕೇಂದ್ರ ಸಚಿವರಾಗುವಂಥ ಸಾಧ್ಯತೆ ಇರುವಂಥ ಹೆಸರುಗಳು. ಇವ್ರನ್ನ ಬಿಟ್ಟು ನಿಮ್ಮ ಅನಿಸಿಕೆಯ ಪ್ರಕಾರ ಬೇರೆ ಯಾರಾದರೂ ಕೇಪಬಲ್ ಇದ್ದಾರೆ, ಇಲ್ಲ ಇವ್ರನ್ನ ಮಿನಿಸ್ಟರ್ ಮಾಡ್ಬೋದು, ಸೆಂಟ್ರಲ್ ಮಿನಿಸ್ಟರ್ ಆಗುವಂಥ ಸಾಧ್ಯತೆ ಇದೆ ಈ ಬಾರಿ, ಅದಕ್ಕೋಸ್ಕರನೇ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅಥವಾ ಸೀನಿಯಾರಿಟಿ ಮೇಲೆ ಆಗ್ಬೋದು. ಈಗ PC ಮೋಹನ್ ಸೀನಿಯರ್ ಇದ್ದಾರೆ, ಆ ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಅವ್ರಿಗೆ ಕೊಡಬೇಕಾಗುತ್ತೆ. ಆದರೆ ನಾ ಹೇಳ್ತಿರೋದು ಹೆಚ್ಚು ಸಾಧ್ಯತೆ ಇರುವಂಥ ಹೆಸರುಗಳನ್ನ ನಾ ಇಲ್ಲಿ ಉಲ್ಲೇಖಿಸಿದ್ದೀನಿ. ಸೊ ನಾನು ಬಿಟ್ಟಿರುವ ಹೆಸರು ಯಾವ್ದಾದ್ರು ಇದ್ದರೆ, ನಿಮ್ಮ ತಲೆಯಲ್ಲಿ ಯಾರ್ದಾದ್ರು ಹೆಸರಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.